ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಸ್ನೇಹಿತರೆ, ಇನ್ಸ್ಪಾ ಸ್ಟೋರಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಶ್ರೀಮಂತರು ಒಂದು ದಿನದಲ್ಲಿ ಎಷ್ಟು ಹಣ ಗಳಿಸುತ್ತಾರೆ ಎಂದು ನೋಡೋಣ. ಸ್ನೇಹಿತರೆ, ಒಂದು ದಿನದಲ್ಲಿ ಶ್ರೀಮಂತರು ಗಳಿಸುವ ಹಣ ಎಷ್ಟೆಂದು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಿಮ್ಮೊಂದಿಗೆ ಈಗ ನೀವು ಒಂದು ದಿನದಲ್ಲಿ ಎಷ್ಟು ಹಣ ಗಳಿಸುತ್ತೀರಿ? 500, 1000, 2000. ಆದರೆ ಸ್ನೇಹಿತರೆ, ಕೆಲವರು ಒಂದು ದಿನದಲ್ಲಿ ಕೋಟಿ ರೂಪಾಯಿ ಗಳಿಸುತ್ತಾರೆ ಎಂದರೆ ನಂಬುತ್ತೀರಾ? ಇಂದು ನಾವು ಶ್ರೀಮಂತರು ಒಂದು ದಿನದಲ್ಲಿ ಹೇಗೆ ಮತ್ತು ಎಷ್ಟು ಆದಾಯ ಗಳಿಸುತ್ತಾರೆ ಅನ್ನೋದನ್ನು ಸುಲಭವಾಗಿ ನೋಡೋಣ. ಸ್ನೇಹಿತರೆ, ಶ್ರೀಮಂತರು ಸಂಬಳದಿಂದಲ್ಲ, ವ್ಯವಸ್ಥೆಯಿಂದ ಗಳಿಸುತ್ತಾರೆ. ಸಾಮಾನ್ಯ ಜನ ಕೆಲಸ, ಸಮಯ ಹಣ. ಆದರೆ ಶ್ರೀಮಂತರು ವ್ಯವಸ್ಥೆ, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ ವ್ಯವಸ್ಥೆ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಅದರಿಂದ ಅವರಿಗೆ ಸಾಕಷ್ಟು ದಿನದಲ್ಲಿಯೇ ಹಣ ಬರುತ್ತಿರುತ್ತದೆ. ಒಬ್ಬ ದೊಡ್ಡ ಉದ್ಯಮಿಯನ್ನೇ ತೆಗೆದುಕೊಳ್ಳಿ. ಉದಾಹರಣೆ, ದಿನಕ್ಕೆ 10,000 ಉತ್ಪನ್ನ ಮಾರಾಟ, ಪ್ರತಿಯೊಂದು ಉತ್ಪನ್ನದಲ್ಲಿ 100 ರೂಪಾಯಿ ಲಾಭ. ಸ್ನೇಹಿತರೆ, 10,000 ಇಂಟು 100 ಮಾಡಿದರೆ ನೋಡಿ, 10 ಲಕ್ಷ. ಒಂದು ದಿನದಲ್ಲಿ 10 ಲಕ್ಷ. ಸ್ನೇಹಿತರೆ, ತಿಂಗಳಿಗೆ 1 ಕೋಟಿ ರೂಪಾಯಿ. ಅವರು ಆ ದಿನ ಕೆಲಸ ಮಾಡದಿದ್ದರೂ ವ್ಯವಸ್ಥೆ ಹಣ ತರುತ್ತಿರುತ್ತದೆ. ಸ್ನೇಹಿತರೆ, ಶ್ರೀಮಂತರು ಹಣವನ್ನು ಕೆಲಸಕ್ಕೆ ಇಡುತ್ತಾರೆ. ಉದಾಹರಣೆ, 10 ಕೋಟಿ ಇನ್ವೆಸ್ಟ್ಮೆಂಟ್, ದಿನಕ್ಕೆ ಕೇವಲ 1% ಪ್ರಾಫಿಟ್ ಬಂದರೂ ಅವರಿಗೆ ಒಂದು ದಿನದಲ್ಲಿ 10 ಲಕ್ಷ ಬಂದಂತೆ. ಸ್ನೇಹಿತರೆ, ಇಂದು ಮ್ಯಾಜಿಕ್ ಅಲ್ಲ, ಇದು ನಾಲೆಜ್ ಪ್ಲಸ್ ಪೇಷನ್ಸ್. ಸ್ನೇಹಿತರೆ, ಕೆಲ ಶ್ರೀಮಂತರಿಗೆ ರೆಂಟಲ್ ಇನ್ಕಮ್, ಅಪಾರ್ಟ್ಮೆಂಟ್ಸ್, ಶಾಪ್ಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್. ಒಬ್ಬ ಶ್ರೀಮಂತನಿಗೆ 50 ಮನೆಗಳು, ಪ್ರತಿಯೊಂದು ಮನೆ 15,000 ರೆಂಟ್, ತಿಂಗಳಿಗೆ 7.5 ಲಕ್ಷ. ಸ್ನೇಹಿತರೆ, ದಿನಕ್ಕೆ ಸರಾಸರಿ 25,000 ಪ್ಲಸ್ ಅವರು ನಿದ್ರೆ ಮಾಡಿದರೂ ಹಣ ಬರುತ್ತಿರುತ್ತದೆ. ಸ್ನೇಹಿತರೆ, ಫೇಮಸ್ ರಿಚ್ ಪೀಪಲ್ ಅವರ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಎಲಾನ್ ಮಸ್ಕ್, ಮುಖೇಶ್ ಅಂಬಾನಿ, ರತನ್ ಟಾಟಾ ಇಸ್ ಟ್ರಸ್ಟ್ ಇನ್ಕಮ್. ಇವರು ದಿನಕ್ಕೆ ಕೋಟಿ ರೂಪಾಯಿ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾರೆ. ಅವರ ಸಮಯಕ್ಕಿಂತ ಅವರ ಡಿಸಿಷನ್ ವ್ಯಾಲ್ಯೂ ಹೆಚ್ಚು. ಸ್ನೇಹಿತರೆ, ಶ್ರೀಮಂತರ ಒಂದು ದಿನದ ರಹಸ್ಯ: ಶ್ರೀಮಂತರು ಇಂದು ಸಮಯ ಮಾರೋದಿಲ್ಲ, ಐಡಿಯಾ ಮಾರ್ತಾರೆ. ರಿಸ್ಕ್ ತೆಗೆದುಕೊಳ್ಳುತ್ತಾರೆ, ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ. ನೀವು ಇಂದು ಶ್ರೀಮಂತರಲ್ಲ ಅಂದರೆ ಅದು ನಿಮ್ಮ ತಪ್ಪಲ್ಲ, ಆದರೆ ನಾಳೆ ಕೂಡ ಅದೇ ಸ್ಥಿತಿಯಲ್ಲಿದ್ದರೆ ಅದು ನಿಮ್ಮ ಡಿಸಿಷನ್. ಒಂದು ಐಡಿಯಾ, ಒಂದು ಸ್ಕಿಲ್, ಒಂದು ರೈಟ್ ಟೈಮ್ ಡಿಸಿಷನ್ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಿಮಗೆ ಶ್ರೀಮಂತರ ಥಿಂಕಿಂಗ್ ಬಗ್ಗೆ ಇನ್ನಷ್ಟು ತಿಳಿಯಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾವು ಈಗ ನೋಡಿದ್ರಲ್ಲ, ಶ್ರೀಮಂತರೆಲ್ಲ ಒಂದು ದಿನದಲ್ಲಿ ಹೇಗೆ ಲಕ್ಷ ಕೋಟಿ ಗಳಿಸುತ್ತಾರೆ ಅನ್ನೋದನ್ನು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ: ಅವರು ಎಲ್ಲರೂ ಹುಟ್ಟಿದಾಗಲೇ ಶ್ರೀಮಂತರಾಗಿದ್ರಾ? ಇಲ್ಲ. ಬಹುತೇಕ ಶ್ರೀಮಂತರು ಆರಂಭಿಸಿದ್ದು ಸಣ್ಣ ಮನೆಗಳಿಂದ, ಮಧ್ಯಮ ವರ್ಗದಿಂದ, ಕೆಲವರು ಬಡತನದಿಂದಲೂ. ಆದರೆ ಅವರಲ್ಲಿದ್ದ ಒಂದೇ ಗುಣ: ನಾನು ನನ್ನ ಜೀವನವನ್ನು ಬದಲಾಯಿಸಬೇಕು ಅನ್ನೋ ಹಠ. ಸ್ನೇಹಿತರೆ, ಸಾಮಾನ್ಯ ವ್ಯಕ್ತಿ ಬೆಳಗ್ಗೆ ಮೊಬೈಲ್, ದಿನವೆಲ್ಲ ವರ್ಕ್ ಪ್ಲಸ್ ಟೆನ್ಷನ್, ರಾತ್ರಿ ಸ್ಲೀಪ್. ಶ್ರೀಮಂತರು ಹಾಗೆ ಅಲ್ಲ. ಸ್ನೇಹಿತರೆ, ಶ್ರೀಮಂತರ ಡೈಲಿ ರುಟೀನ್: ಬೆಳಗ್ಗೆ ಪ್ಲ್ಯಾನಿಂಗ್, ದಿನವೆಲ್ಲ ಡಿಸಿಷನ್ ಮೇಕಿಂಗ್, ರಾತ್ರಿ ಲರ್ನಿಂಗ್. ಸ್ನೇಹಿತರೆ, ಶ್ರೀಮಂತರಿಗೆ ಟೈಮ್ 1 ನಿಮಿಷ ಕೂಡ ವೇಸ್ಟ್ ಮಾಡಲು ತಯಾರಿರುವುದಿಲ್ಲ. ಆದರೆ ಬಡವರು ಪ್ರತಿದಿನವೂ ಟೈಮ್ ವೇಸ್ಟ್ ಮಾಡುತ್ತಾರೆ. ಸ್ನೇಹಿತರೆ, ಅವರು ಹೆಚ್ಚು ಕೆಲಸ ಮಾಡಲ್ಲ, ಸರಿಯಾದ ಕೆಲಸ ಮಾಡ್ತಾರೆ. ಶ್ರೀಮಂತರು ಹಣಕ್ಕಿಂತ ನಾಲೆಜ್ಗೆ ಹೆಚ್ಚು ವ್ಯಾಲ್ಯೂ ಕೊಡ್ತಾರೆ. ಒಂದು ಐಡಿಯಾ, ಆ್ಯಪ್, ಯೂಟ್ಯೂಬ್ ಚಾನಲ್, ಕೋರ್ಸ್, ಬ್ರ್ಯಾಂಡ್ ಒಮ್ಮೆ ಬಿಲ್ಡ್ ಆದಮೇಲೆ ಒಂದು ದಿನಕ್ಕೆ ಸಾವಿರಾರು ಲಕ್ಷಗಳ ಆದಾಯ ಕೊಡುತ್ತದೆ. ಸ್ನೇಹಿತರೆ, ಶ್ರೀಮಂತರ ಗುರಿ: ದಿನಗೂಲಿ, ತಿಂಗಳ ಸಂಬಳ. ಪ್ಯಾಸಿವ್ ಇನ್ಕಮ್ ಅಂದರೆ ನೀವು ಕೆಲಸ ಮಾಡ್ತಿಲ್ಲ, ಆದರೆ ಹಣ ಮಾತ್ರ ಬರುತ್ತಿರುತ್ತದೆ. ಒಂದು ಬಿಸ್ನೆಸ್, ಒಂದು ಇನ್ವೆಸ್ಟ್ಮೆಂಟ್, ಒಂದು ಡಿಜಿಟಲ್ ಪ್ರಾಡಕ್ಟ್, ಜೀವನ ಪೂರ್ತಿ ಇನ್ಕಮ್. ಸ್ನೇಹಿತರೆ, ಅತಿ ದೊಡ್ಡ ತಪ್ಪು ಮಾಡುವುದು ನಮ್ಮ ಜನರಲ್ಲಿ. ಬಹುತೇಕ ಜನ ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ? ನಾಳೆ ನೋಡೋಣ, ನಾಳೆ ಮೈಂಡ್ಸೆಟ್ ಅನ್ನೋ ಮೈಂಡ್ಸೆಟ್. ಆ ನಾಳೆ ಒಂದು ದಿನ, ಒಂದು ತಿಂಗಳ, ಒಂದು ವರ್ಷ ಆಗಿಬಿಡುತ್ತದೆ.
ಸ್ನೇಹಿತರೆ, ಶ್ರೀಮಂತರ ಜೀವನ ಕಷ್ಟವಿಲ್ಲ ಅನ್ನೋದು ಸುಳ್ಳು. ಅವರು ಕಷ್ಟವನ್ನು ಅರ್ಲಿ ಸ್ಟೇಜ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಾಮಾನ್ಯ ಜನ ಕಂಫರ್ಟ್ ಝೋನ್ನಲ್ಲಿ ಸಿಕ್ಕಿಬಿಡುತ್ತಾರೆ. ನೀವು ಇಂದು ಏನು ಮಾಡಬೇಕು? ಹಿಂದೆ ಒಂದು ಸ್ಕಿಲ್ ಆಯ್ಕೆ ಮಾಡಿ, ಪ್ರತಿದಿನ 1 ಗಂಟೆ ಇನ್ವೆಸ್ಟ್ ಮಾಡಿ, ಇನ್ಕಮ್ ಸೋರ್ಸ್ ಬಿಲ್ಡ್ ಮಾಡಿ. ಸ್ನೇಹಿತರೆ, ನೆನಪಿರಲಿ, ಒಂದು ದಿನದಲ್ಲಿ ಎಲ್ಲವೂ ಬದಲಾಗಿಲ್ಲ, ಆದರೆ ಪ್ರತಿದಿನ ಮಾಡಿದ ಎಫರ್ಟ್ಸ್ ಒಂದು ದಿನ ಜೀವನ ಬದಲಾಗುತ್ತದೆ. ನೀವು ಈಗ ಕನಸು ಕಾಣುತ್ತಿದ್ದೀರಾ, ಅದನ್ನು ಮಾರ್ಕ್ ಮಾಡೋ ಜನ ಇರ್ತಾರೆ, ಆದರೆ ನಾಳೆ ನೀವು ಸಕ್ಸೀಡ್ ಆದಮೇಲೆ ಅದೇ ಜನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಕೊಟ್ಟಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಐ ವಿಲ್ ಚೇಂಜ್ ಅಂತ ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾಕಂದರೆ ಶ್ರೀಮಂತನಾಗುವುದು ಅನ್ನೋದಿಂದಲ್ಲ, ಮೈಂಡ್ಸೆಟ್ನಿಂದ. ಥ್ಯಾಂಕ್ ಯು ಫ್ರೆಂಡ್ಸ್.